ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಬರೋಬ್ಬರಿ 13 ವರ್ಷಗಳ ನಂತರ ಗುರು ಐಸಿಸಿ ಟ್ರೋಫಿ ಮೇಲೆ ಕೈ ಇಟ್ಟಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿರಂಗೆ 2013 ಐಸಿಸಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿರೋ ಧೋನಿ ಅವರ ನಾಯಕತ್ವದಲ್ಲಿ ಗುರು ಇವತ್ತು ಇಂಡಿಯಾದವರು ಸೌತ್ ಆಫ್ರಿಕಾದ ಮೇಲೆ ಐಸಿಸಿ T20 ವರ್ಲ್ಡ್ ಕಪ್ ನ 2024 ಗೆದ್ದಿದ್ದಾರೆ ಗುರು. ಯಪ್ಪ, ಈ ಮ್ಯಾಚ್ ಏನ್ ಗುರು, ಅಪ್ಪಿತಪ್ಪಿ ಏನಾದ್ರು ಸೌತ್ ಆಫ್ರಿಕಾದವ್ರು ಗೆದ್ಬಿಡ್ತಾರ ಅಂತಾನೆ ಅನಿಸ್ತಿತ್ತು. ಅಪ್ಪಿತಪ್ಪಿ ಅಲ್ಲ, ಅದೇ ತರ ಮೂವ್ಮೆಂಟ್ ಇತ್ತು ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವ್ರ ಕ್ಲಾಸಿನ ಅವ್ರ ವಿಕೆಟ್ ತೆಗಿಯೋ ತನಕನೂ ಸಹ ಅದೇ ಮೂವ್ಮೆಂಟ್ ಇತ್ತು. ಏನ್ ಗುರು, ಆರಾಮ್ಸಾಗಿ ಹೊಡೆದು ಬಿಡ್ತಾರೆ ಸೌತ್ ಆಫ್ರಿಕಾದವ್ರು. ಏನ್ ಗುರು, ಮತ್ತೆ ಚೋಕ್ ಮಾಡಕ್ ಆಗತ್ತಲ್ಲ ಗುರು. ಯಾರು ಗುರು ರಿಯಲ್ ಚೋಕರ್ಸು ಅಂತ ತಲೆಗೆ ಏನೇನೋ ಬರಕ್ ಶುರು ಆಗ್ಬಿಟ್ಟಿತ್ತು. ಯಾಕಂದ್ರೆ ಸೌತ್ ಆಫ್ರಿಕಾದವ್ರು ಆ ಟೈಮಲ್ಲಿ ಸಬ್ಲೈನ್ ಫಾರ್ಮ್ ಅಲ್ಲಿ ಆಡ್ತಿದ್ರು. ಅಕ್ಷರ್ ಪಟೇಲ್ಗಂತೂ ನಮ್ ಕ್ಲಾಸಿನವ್ರು ನಾಯಿ ಹೊಡೆದಂಗ್ ಬರ ಹೊಡೆದು ಬಿಟ್ರು. ಇದೇನ್ ಗುರು, ನಮ್ ಅಕ್ಷರ್ ಪಟೇಲ್ ಆಡೋದು ಬ್ಯಾಟಿಂಗ್ ಅಲ್ಲಿ ಹೊಡೆದಿದೆ, ಅದಕ್ಕೆ ಬೌಲಿಂಗ್ ಅಲ್ಲಿ ಹೊಡಿಸ್ಕೋತೀನಿ ಅಂತ ಏನಾದ್ರು ಬೌಲಿಂಗ್ ಮಾಡ್ತಿದಾರ ಅಂತೆಲ್ಲ ಅನ್ನಿಸ್ತಿತ್ತು. ಬಟ್ ಫೈನಲಿ ಗುರು ಹಾರ್ದಿಕ್ ಪಾಂಡ್ಯ ಗುರು ಗೇಮ್ ಚೇಂಜರ್. ಅದ್ರಕ್ಕಿಂತ ಗೇಮ್ ಚೇಂಜರ್ ಬಂದು ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರ ಅಂತಾನೆ ಹೇಳ್ಬೋದು. ಇವತ್ತು ಬ್ಯಾಟಿಂಗ್ ಅಲ್ಲಿ ಅವ್ರೇನು ಅಷ್ಟೊಂದು ಏನೋ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಗುರು. ಬಟ್ ಆ ಕ್ಯಾಚ್ ಹಿಡಿದ್ರಲ್ಲ ಗುರು, ನಾನು ದೊಡ್ಡದಾಗ ಏನ್ ಗುರು, 6 ಏನಾದ್ರು ಕ್ಲಿಯರ್ ಆಗತ್ತೆ, ಸ್ಟ್ರೈಟ್ ಹೊಡೆದಿದ್ರಲ್ಲ, ಅದರಿಂದ ಸದ್ಯ ಗುರು ಕ್ಯಾಚ್ ನ ಹಿಡಿದ್ರು ಗುರು. ಯಪ್ಪ, ಕ್ಯಾಚ್ ಇದ್ ಏನಾಗತ್ತೋ, ಮಿಸ್ ಆಗಿ ಏನಾದ್ರು ತುಂಡ್ಬಿಟ್ಟಿದಾರೇನೋ, ಅದೊಂದು ಭಯ ಆಯ್ತು. ಅದೊಂದು ವಿಕೆಟ್ ಹೋಗಿದ ತಕ್ಷಣ ಗುರು ಕನ್ಫರ್ಮ್ ಆಯ್ತು ಇಂಡಿಯಾ ಗೆಲ್ತಾರೆ ಅಂತ. ಆಮೇಲೆ ರಬಾಡ ಬೇರೆ ಒಂದು 4 ಬೇರೆ ಹೊಡೆದು ಬಿಟ್ರು. ಮತ್ತೆ ಏನಾದ್ರು ಗೇಮ್ ತಿರ್ಗತ್ತ ಅಂತ ಅನ್ನಿಸ್ತು. ಸದ್ಯ ಗುರು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರು ಒಳ್ಳೆ ಬೌಲಿಂಗ್ ಮಾಡಿ ವೈಡ್ ಬೇರೆ ಹಾಕಿದ್ರು ಮಧ್ಯದಲ್ಲಿ. ಆದ್ರೂ ಕೊನೆಯಲ್ಲಿ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ ನ ಗೆಲ್ತು ಗುರು. ಸೌತ್ ಆಫ್ರಿಕಾದವ್ರು ಇಲ್ಲ ಗುರು, ನಾವೇ ನಿಜವಾದ ಚೋಕರ್ಸ್ ಅಂತ ಮತ್ತೆ ಪ್ರೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಗೈಸ್, ಇವಾಗ ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ ಗೈಸ್, ಇವತ್ತು ಇಂಡಿಯಾದವ್ರು ಟಾಸ್ ನ ಗೆದ್ದು ಬ್ಯಾಟಿಂಗ್ ನ ತಗೊಂಡ್ರು. ಓಪನಿಂಗ್ ಮಾಮೂಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಬಂದ್ರು. ರೋಹಿತ್ ಶರ್ಮಾ ಅವ್ರಿಗೂ ಸ್ಟಾರ್ಟಿಂಗ್ ಒಂದು 2-4 ಚೆನ್ನಾಗಿ ಹೊಡೆದ್ರು ಗುರು ಕೇಶವ್ ಮಹಾರಾಜ್ ಅವ್ರಿಗೆ. ಆಮೇಲೆ ಸ್ವೀಪ್ ಹೊಡಿಯಕ್ ಹೋಗಿ ಬಂದ್ರೆ ಕ್ಯಾಚ್ ಹಿಡಿದ್ರು ಗುರು. ಅದೇನೇ ಹಿಂಗಾಯ್ತಪ್ಪ, ಏನಾದ್ರು ಮತ್ತೆ ಕೊಲಾಪ್ಸ್ ಏನಾದ್ರು ಆಗ್ಬಿಡತ್ತ ಅಂತ ಅನ್ನಿಸ್ತು. ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಅಲ್ಲಿ ಹಂಗೆ ಬಂದಿರ್ಲಿಲ್ಲ, 1 6 4 ಮತ್ತೆ ಕ್ಯಾಚ್ ಔಟ್. ಏನ್ ಗುರು, ಏನಾದ್ರು ರಿಪೀಟ್ ಹೊಡಿತಿದ್ಯಾ ಅದೇ ಅಂತಾನು ಒಂಚೂರು ಅನ್ನಿಸ್ತು. ಆಮೇಲೆ ನಮ್ ರಿಷಬ್ ಪಂತ್ ಅವ್ರ ಒಂಥರ ಬೇಗನೆ ಔಟ್ ಆಗ್ಬಿಟ್ರು. ಅದ್ ಯಾವ ಶಾರ್ಟ್ ಅಂತ ಗೊತ್ತಿಲ್ಲ, ಹಂಗ ಔಟ್ ಆಗ್ಬಿಟ್ರು. ಇದೇನು ಗುರು, ಇವ್ರ ದಬ್ಬಕ್ಕಂತೂ ಆಗಲ್ಲ, ಅದು ಗೊತ್ತಿರೋದೇ ನಿಮ್ಗೆ. ಅವ್ರ ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ, ಹೊಡೆದ್ರೆ ಸಖತ್ತಾಗಿ ಹೊಡೆದು ಬಿಡ್ತಾರೆ, ಇಲ್ದೇ ಅವ್ರು ಹೆಂಗ್ ಔಟ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ಗುರು ನಮ್ ಸೂರ್ಯಕುಮಾರ್ ಯಾದವ್ ಅವ್ರು ಸಹ ಅವ್ರ ಫೇವರೇಟ್ ಶಾಟ್ ಹೊಡಿಯಕ್ ಹೋಗಿ ಔಟ್ ಆದ್ರು ಗುರು. ಫ್ಲಿಕ್ ಶಾಟ್ ಹೊಡಿಯಕ್ ಹೋಗಿ ರಬಾಡ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ಬಿಟ್ರು. ಮತ್ತಿದೇನಪ್ಪ ಆಯ್ತು, ಯಾರು ಬರ್ತಾರೆ? ನಾನು ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ ಅನ್ಕೊಂಡೆ. ಇಲ್ಲ ಗುರು, ಈ ಸತಿ ಅಕ್ಷರ್ ಪಟೇಲ್ ಅವ್ರು ಬಂದ್ರು ಗುರು. ಅವ್ರಿಗೆ ಗುರು ಪರ್ಫೆಕ್ಟ್ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು ಗುರು. ಅದು ಯಾವ್ಯಾವ ಅವಾರ್ಡ್ಸ್ ಇದಾವೋ ಅದೆಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು ಸುಮ್ನೆ ಇಂಡಿಯಾದವರು ಅಂತಾನೆ ಹೇಳ್ಬೋದು. ಅವರು ಮತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಪಾರ್ಟ್ನರ್ಶಿಪ್ ಸಹ ಸಖತ್ತಾಗಿ ಬಂತು ಗುರು. ಇಬ್ರು ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಒಂಥರ ಗೇಮ್ ನ ಕರೆಕ್ಟ್ ಆಗಿ ನೀಟಾಗಿ ತಗೊಂಡೋಗ್ತಿರು. ಏನಾದ್ರು ಮಿಸ್ ಆಗಿದ್ರೆ ಆ ಟೈಮಲ್ಲಿ ಕೊಲಾಪ್ಸ್ ಸಹ ಆಗ್ಬಿಡ್ಬೋದಿತ್ತು. ಇಲ್ಲ ಗುರು, ಅಕ್ಷರ್ ಪಟೇಲ್ ಅವ್ರ ಒಂಥರ ಚೆನ್ನಾಗಿ ಆಡಿದ್ರು ಗುರು. ವಿರಾಟ್ ಕೊಹ್ಲಿ ಅವರು ಒಂಥರ ನಿಧಾನಕ್ಕೆ ಆಡ್ತೀರಾ, ನಮ್ಮ ಅಕ್ಷರ್ ಪಟೇಲ್ ಅವರು ಒಂಥರ ಹೊಡಿಲೇಬೇಕು ಅಂತ ಪಣ ತೊಟ್ಟಿ ನಿಂತಾಗ ಆಡ್ಬಿಟ್ರು ಗುರು. 47 ರನ್ ನೋಡಿದ್ರು ಗುರು 31 ಬಾಲ್ಗೆ. ಅದ್ರಲ್ಲಿ 1 4 ಮತ್ತೆ 4 6 ಗುರು ಹೊಡೆದಿದ್ದು ಕ್ರೇಜ್. 151 ಇದೆ ಗುರು ಇವರ ಸ್ಟ್ರೈಕ್ ರೇಟ್ ಬಂದು. ಇನ್ನು ವಿರಾಟ್ ಕೊಹ್ಲಿ ಅವ್ರ ಗುರು ಚೆನ್ನಾಗಿ ಆಡಿದ್ರು ಗುರು. ಇವಾಗ ಸ್ಟಾರ್ಟಿಂಗ್ ಇಂದ ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಗೆ ಚೆನ್ನಾಗಿ 4 ಎಲ್ಲ ಹೋಯ್ತು, ಒಂದು ಲೆಗ್ ಸೈಡ್ ಅಲ್ಲಿ ಡ್ರಿಫ್ಟ್ ಆಗಿದ್ದು, ಚೆನ್ನಾಗೆ ಟೈಮ್ ಮಾಡ್ತಿದ್ರು ಗುರು ವಿರಾಟ್ ಕೊಹ್ಲಿ ಅವರು. ಇವರು ಇವತ್ತು ಹಾಫ್ ಸೆಂಚುರಿ ನೋಡಿದ್ರು. ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ ಹಾಫ್ ಸೆಂಚುರಿ ಆಗೋ ತನಕ ರನ್ ಬಾಲ್ ಆಯ್ತು. ಆಮೇಲೆ ಒಂದು 6 ಒಂದಿಷ್ಟು ಹೊಡೆದು ಮ್ಯಾನೇಜ್ ಮಾಡೋದು. 76 ರನ್ ಹೊಡೆದಿದ್ದಾರೆ ಗುರು 59 ಬಾಲ್ಗೆ. 6 4 ಮತ್ತೆ 2 6 ಹೊಡೆದಿದ್ದಾರೆ ಗುರು. ಇನ್ನ ನಮ್ಮ ದೂಬೆ ಅವ್ರ ಗುರು ಇವತ್ತೇನೋ ಒಂಚೂರು ಆಡಿದ್ರು ಗುರು. 27 ರನ್ ಹೊಡೆದ್ರು ಗುರು 16 ಬಾಲ್ಗೆ. 3 4 ಮತ್ತೆ 1 6, ಸ್ಟ್ರೈಕ್ ರೇಟ್ 168 ರನ್ ಇದೆ. ಇನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 2 ಬಾಲ್ ಆಡಿದ್ರು ಗುರು, 1 4 ಹೊಡೆದ್ರು, ಮತ್ತೆ ಇನ್ನೊಂದು ಸಿಂಗಲ್. ಸ್ಟ್ರೈಕ್ ರೇಟ್ 250 ಇದೆ. ನಮ್ ಜಡೇಜಾ ಅವರು 1 2D ಹೊಡೆದ್ರು, ಆಮೇಲೆ ಔಟ್ ಆದ್ರು ಗುರು. ಆಮೇಲೆ ಅಲ್ಲಿಗೆ ಮ್ಯಾಚ್ ಮುಗ್ದೋಯ್ತು ಗುರು. ಇವತ್ತು ಗುರು ಸೌತ್ ಆಫ್ರಿಕಾದ ಕಡೆ ಬೌಲರ್ಸ್ ಅಲ್ಲಿ ಒಂಚೂರು ಎಕ್ಸ್ಪೆನ್ಸಿವ್ ಆಗಿದ್ದು ಅಂದ್ರೆ ಮಾರ್ಕೋ ಆನ್ಸನ್ ಅವರು. ಅಂದ್ರೆ ಎಕಾನಮಿ ಸಖತ್ತಿದೆ ಗುರು. ಇನ್ ಕೇಶವ್ ಮಹಾರಾಜ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ರಬಾಡ ಅವರು ಒಂದು ಲೆವೆಲ್ ಚೆನ್ನಾಗೆ ಮಾಡಿದ್ದಾರೆ, ಬಟ್ ಎಕಾನಮಿ ಸಖತ್ತಿದೆ. ಆಮೇಲೆ ನಾಕ್ಯಾ ಅವರು ಚೆನ್ನಾಗಿ ಮಾಡಿದ್ರು, ಅವ್ರಿಗೂ ವಿಕೆಟ್ ಸಿಕ್ಕಿದೆ. ಇನ್ನು ಗುರು ನಮ್ ಸೌತ್ ಆಫ್ರಿಕಾ ಬಗ್ಗೆ ಮಾತಾಡೋದ್ರೆ ಸ್ಟಾರ್ಟಿಂಗ್ ರೀಸಾ ಹೆಂಡ್ರಿಕ್ಸ್ ಅವ್ರ ವಿಕೆಟ್ ನ ಬುಮ್ರಾ ತೆಗಿತಾರೆ. ಆಮೇಲೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಮ್ಮ ಮಾರ್ಕ್ ರಮ್ ಅವರು ಹರ್ಷದೀಪ್ ಸಿಂಗ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. ಆಮೇಲೆ ಗುರು ಬಂದಿದ್ದು ನಮ್ಮ ಕ್ವಿಂಟನ್ ಡಿಕಾಕ್ ಮತ್ತೆ ಟ್ರಿಸ್ಟನ್ ಸ್ಟಬ್ಸ್ ಅವರ ಪಾರ್ಟ್ನರ್ಶಿಪ್ ಗುರು ಒಂಥರ ಹೆವಿ ಸಗದಾಗಿ ಬಂತು ಅಂತಾನೆ ಹೇಳ್ಬೋದು. ಇವರಿಬ್ರು ಏನ್ ಗುರು ಈ ಫ್ಲೋ ಅಲ್ಲಿ ಹೋಗ್ತಾ ಇದಾರೆ, ಆರಾಮ್ಸಾಗಿ ಚೇಸಬಲ್ ಟಾರ್ಗೆಟ್ ಇರ್ತಾರೆ. ಇಂಡಿಯಾದ್ಗಿಂತ ಪ್ರತಿ ಕ್ಷಣದಲ್ಲೂ ಮುಂದೆ ಇದ್ರು ಗುರು. ಅಂದ್ರೆ ಇಂಡಿಯನ್ ಟೀಮ್ ಸ್ಕೋರ್ ನ ಈ ಇನ್ನಿಂಗ್ಸ್ ನೋಡ್ಕೊಂಡೋದ್ರೆ ಎಲ್ಲಾ ಟೈಮಲ್ಲೂ ಸೌತ್ ಆಫ್ರಿಕಾನೇ ಮುಂದೆ ಇತ್ತು. ಅವ್ರಿಗೆ ಗೆಲ್ಲುವ ಚಾನ್ಸಸ್ ಸಹ ಜಾಸ್ತಿ ಇತ್ತು. ಆಮೇಲೆ ಗುರು ನಮ್ ಕ್ರಿಸ್ಟನ್ ಸ್ಟಬ್ಸ್ ಅವ್ರು ವಿಕೆಟ್ ಬಿಟ್ಟು ಹೊಡಿಯಕ್ ಹೋಗಿ ಅಕ್ಷರ್ ಪಟೇಲ್ ಅವ್ರಿಗೆ ಬೋಲ್ಡ್ ಆಗ್ತಾರೆ. ಆಮೇಲೆ ಬಂದ ನಮ್ ಕ್ಲಾಸಿನವ್ರು ಒಂಥರ ಏನೋ ಬಂದಂಗೆ ಹೊಡಿತಾನೆ ಇರ್ತಾರೆ ಗುರು. ಆಮೇಲೆ ನಮ್ಮ ಕ್ವಿಂಟನ್ ಡಿಕಾಕ್ ಅವ್ರ ಮಧ್ಯದಲ್ಲಿ
ಲೆಗ್ ಸೈಡಿಗೆ ಒಂದು ಡ್ರಿಫ್ಟ್ ಆಗಿರತ್ತೆ, ಹಿಂದೆ 4 ಹೊಡೆದಿರ್ತಾರೆ, ಸೇಮ್ ಬಾಲ್ ಹಾಕ್ತಾರೆ. ಆ ಟೈಮಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ಫೀಲ್ಡಿಂಗ್ ಅಲ್ಲಿ ನಿಲ್ಸಿರ್ತಾರೆ, ಡೈರೆಕ್ಟ್ ಕ್ಯಾಚು ಔಟ್ ಆಗ್ಬಿಡ್ತಾರೆ ಗುರು. ಈ ಕ್ವಿಂಟನ್ ಡಿಕಾಕ್ ಅವರು ಇವರೊಂದು 39 ರನ್ ಹೊಡೆದಿದ್ದಾರೆ ಗುರು 31 ಬಾಲ್ಗೆ. ಆಮೇಲೆ ನಮ್ಮ ಕ್ಲಾಸನ್ ಅವರು ಮತ್ತೆ ಮಿಲ್ಲರ್ ಅವರು ಒಂಥರ ಸಖತ್ತಾಗಿ ಆಡ್ತಿರು ಗುರು. ಏನ್ ಗುರು ಅದು ಅಕ್ಷರ್ ಪಟೇಲ್ ಹೊಡೆದಿದ್ದು ಏನಿಲ್ಲ, ಮ್ಯಾಚ್ ಏನಾರು ಮುಗಿಸ್ದಂಗೆ ಕಾಣ್ತಾ ಇದಾರ? ಇದೇನು 20 ಓವರ್ ತನಕ ಹೋಗತ್ತವ್ರು, ಏನು 17-18 ಓವರ್ಗೆ ಹೊಡೆದಿ ಚೆಚ್ಚಿ ಬಿಸಾಕ್ತಾರ ಅಂತ ಅನ್ಕೋತಿದ್ದೆ. ರನ್ನೇ ಬಾಲೆ ಟಾರ್ಗೆಟ್ ಇತ್ತು 5 ಓವರ್ ಇದ್ದಾಗ್ಲು. ಬಟ್ ಆಮೇಲೆ ಗುರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಎನ್ರಿಚ್ ಕ್ಲಾಸಿನ್ ಅವ್ರನ್ನ ವಿಕೆಟ್ ತೆಗಿತಾರೆ ಗುರು. ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು. ಆಮೇಲೆ ಬಂದ ಮಾರ್ಕೋ ಆನ್ಸನ್ ಅವರು ಮತ್ ಬೇಗನೆ ಔಟ್ ಆದ್ರು ಬೂಮ್ರಾ ಅವ್ರಿಗೇನೆ. ಆಮೇಲೆ ನಮ್ ಕೇಶವ್ ಮಹಾರಾಜ್ ಅವರು ಒಂದಿಷ್ಟು ಡಾಟ್ ಬಾಲ್ ಆಡಿದ್ರು, ಅದೊಂಥರ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಅದು ನಮ್ಮ ಡೇವಿಡ್ ಮಿಲ್ಲರ್ ಅವ್ರ ಮೇಲೆ ಪ್ರೆಷರ್ ಒಂಥರ ಕ್ರಿಯೇಟ್ ಆಯ್ತು ಗುರು. ಅವ್ರಿಗೆ ಒಂಥರ ಪ್ರೆಷರ್ ಅಲ್ಲೇ ಕ್ರಿಯೇಟ್ ಆಗಕ್ ಶುರು ಆಯ್ತು, ಯಾವಾಗ ಒಂದ್ ಕಡೆ ಡಾಟ್ ಆಗ್ತಿತ್ತು ಆಗ. ಆಮೇಲೆ ನಮ್ಮ ಡೇವಿಡ್ ಮಿಲ್ಲರ್ ಅವ್ರು ಹಾರ್ದಿಕ್ ಪಾಂಡ್ಯ ಅವ್ರು ಫಸ್ಟ್ ಬಾಲ್ ಅಲ್ಲಿ ಫುಲ್ ಟಾಸ್ ಹಾಕ್ಬಿಟ್ಟು ಹೊಡಿತಾರ ಗುರು. ಏನಾದ್ರು 6 ಗಿಕ್ಸ್ ಹೋಯ್ತಾ ಅಂತಾನೆ ಅನ್ನಿಸ್ತಿತ್ತು. ಅದು ಬ್ಯಾಟ್ ಒಂಚೂರು ಟರ್ನ್ ಆಗಿದೆ, ಏನಾದ್ರು ಸ್ಟ್ರೈಟ್ ಅಲ್ಲ ಯಾರು ಫೀಲ್ಡರ್ ಇರಲ್ಲ, ಒಂದ್ಗಿಂಟ್ ಹೋಗಿದ್ರೆ ಗುರು ಮ್ಯಾಚ್ ಅಲ್ಲೇ ಫಿನಿಶ್. ಏನ್ ಗುರು ಕಿಲ್ಲರ್ ಮಿಲ್ಲರ್ ಏನಾದ್ರು ಮುಗಿಸ್ಬಿಡ್ತಾರ ಅಂತ ಅನ್ಕೊಂಡೆ, ಬಟ್ ಇಲ್ಲ ಗುರು. ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಚ್ ನ ಗುರು ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲ ಯೂಸ್ ಮಾಡಿ ಪರ್ಫೆಕ್ಟ್ ಆಗಿ ಹಿಡಿದ್ರು ಗುರು. ಅದೊಂದ್ ಕ್ಯಾಚ್ ಏನಾದ್ರು ಮಿಸ್ ಆಗಿದೆ ಏನಾಗ್ತಿತ್ತು ಹೇಳಕ್ ಆಗ್ತಿರ್ಲಿಲ್ಲ. ಡೇವಿಡ್ ಮಿಲ್ಲರ್ ಅವರು ಮ್ಯಾಚ್ ನ ಫಿನಿಶ್ ಮಾಡಿರ್ತಿದ್ರೇನೋ. ಆಮೇಲೆ ನಮ್ಗೊಂದು 4 ಹೊಂಟೋಯ್ತು. ಏನ್ ಆಗ್ತಾ ಇದೆ ಗುರು ಈ ಮ್ಯಾಚ್ ಅಲ್ಲಿ? ಏನಾದ್ರು ಮತ್ತೆ ಟರ್ನ್ ಏನಾದ್ರು ಆಗ್ತಾ ಇದೆಯಾ ಅಂತ. ಆಮೇಲೆ ಒಂದ್ ಬೈಸ್ ಹೋಯ್ತು, ಆಮೇಲೆ ಮತ್ತೊಂದ್ ವೈಡ್ ಹಾಕಿದ್ರು, ಆಮೇಲೆ ರಬಾಡ್ ಅವ್ರು ವಿಕೆಟ್ ತೆಗೆದ್ರು. ಆಮೇಲೆ ಅಲ್ಲೇ ಮ್ಯಾಚ್ ಮುಗೀತು. ಲಾಸ್ಟ್ ಬಾಲ್ ಅಲ್ಲಿ ಕೇಶವ್ ಮಹಾರಾಜ್ ಅವ್ರ ಒಂದು ಆ ಕಡೆ ಹೊಡೆದ್ರು, ಅಲ್ಲಿಗೆ ಮ್ಯಾಚ್ ಮುಗೀತು. ಇಂಡಿಯಾ ಈ ಬಾರಿಯ T20 ವರ್ಲ್ಡ್ ಕಪ್ ನ ಗೆಲ್ತ ಗುರು. 100% ಕ್ರೆಡಿಟ್ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕೊಡ್ಬೇಕು. ಆ ಕ್ಯಾಚ್ ಗುರು ಫೈನಲಿ ಡಿಫ್ರೆನ್ಶಿಯೇಟ್ ಮಾಡಿದ್ದು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಗುರು ಸಯದಾಗಿ ಆಡಿದ್ರು ಗುರು ಇವತ್ತು ಮಾತ್ರ. ಇವರಿಂದನೇ ಗುರು ಇಂಡಿಯಾದವ್ರಿಗೆಲ್ಲ ಕಾರಣ ಆಗಿದ್ದು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರ ವಿಕೆಟ್ ಹೋಗದೆ ಹೋಗಿರೋ ಕ್ಲಾಸಿನ್ ಅವ್ರು ಹೆಂಗೆ ಅಂತ ನಿಮ್ಗೆ ಗೊತ್ತಲ್ಲ, ಮುಗಿಸ್ಬಿಡೋರು ಬೇಗ ಅವರು. ಅವ್ರು ಒಂಚೂರು ಏನಾದ್ರು ಸೌತ್ ಆಫ್ರಿಕಾದವ್ರ ಗೇಮ್ ನ ಸ್ಲೋ ಆಗಿ ಸಿಂಗಲ್ಸ್ ಆಡ್ಕೊಂಡು ಹೋಗಿದ್ರು, ಆರಾಮ್ಸಾಗಿ ಗೆಲುವುದಿತ್ತು. ಇಲ್ಲ ಅವ್ರು ಮುಗ್ಸಕ್ ಹೋದ್ರು, ಅದು ರೀಚ್ ಇಂದ ಒಂಚೂರು ಹೊರಗಡೆನೆ ಇಟ್ಟಿದ್ರು, ಅಂದ್ರೆ ಫುಲ್ ಆಫ್ ಸೈಡ್ ಇತ್ತು, ಅದು ಹೊಡಿಯಕ್ ಹೋಗಿ ಔಟ್ ಆದ್ರು ಗುರು. ಆಮೇಲೆ ಗುರು ನಾವ್ ವಿರಾಟ್ ಕೊಹ್ಲಿ ಅವ್ರದ್ದು ಹಾಫ್ ಸೆಂಚುರಿನ ಮೆನ್ಷನ್ ಮಾಡ್ಲೇಬೇಕು ಗುರು. ಅದು ಇಂಡಿಯನ್ ಟೀಮ್ ಸಖತ್ ಹೆಲ್ಪ್ ಮಾಡ್ತು ಗುರು. ಒಂಥರ ಸಡನ್ ಕೊಲ್ಯಾಪ್ಸ್ ನ ತಡೀತು ಅಂತಾನೆ ಹೇಳ್ಬೋದು ಗುರು. ಗೈಸ್ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.